ನೋಡಿ ಈ ಥರ ಕಲರ್ ಬರಬೇಕು ಇವಾಗ ತಿನ್ಸ್ಕೊಳ್ಳೋದಕ್ಕೆ ನಾಟಿ ಕೋಳಿ ಸಾರು ನೋಡ್ತಾರೆ ಬಾಯ ನೀರು ಅದ್ರ ಜೊತೆ ಮುದ್ದೆ ಅದು ಟೇಸ್ಟ್ ಮಾಡ್ಬೇಕು ಹೆಂಗೆ ನೋಡು. ಹಲೋ ಮಂಡಳಿ, ಅಣ್ಣ ಏನು ಮಾಡ್ರಿ ಇವತ್ತು ನಾಟಿ ಚಿಕನ್ ಸಾರು ಮಾಡತ್ತಮ್ಮ. ಹಿಂಗ ತೊಮರಿ ಈಗ ನಾವು ಬೆಂಗಳೂರಾಗ ಇದ್ದೀವಿ, ಬೆಂಗಳೂರು ವಿಜಯನಗರ ಇದ್ದೇವೆ. ನಾನು ನಮ್ಮ ತಮ್ಮನು ನಮ್ಮ ತಮ್ಮಂದು ಸಮಾನ ಅವ್ರ ಸಂಗಟ ಮಾಡ್ರಿ ಬರ್ರಿ. ಠೀಕ್ ಅದ ನೋಡ್ರಿ. ಒಂದು ನಾಟಿ ಕೋಳಿ ಕೊಟ್ಬಿಡಿ. ಹಾಂ ಹಾಕಿ. ಇವಾಗ ಈರುಳ್ಳಿ ಕಟ್ ಮಾಡ್ಕೊತೀವಿ ಗೈಸ್. ಇವಾಗ ನಾನು 5-6 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಗೈಸ್. ನಾನು ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ನಮ್ಮ ಕಡೆ ಉತ್ತರ ಕನ್ನಡ ಸೈಡ್ ನಾವು ಜಾಸ್ತಿ ಟೊಮೊಟೊ ಯೂಸ್ ಮಾಡಲ್ಲ ಚಿಕನ್ ಸಾರಿಗೆಲ್ಲ, ಅದಕ್ಕೆ ಬರೀ ಒಂದು ಟೊಮೊಟೊ ತೊಗೊಂಡಿದ್ದೀನಿ ನಾನು. ಇವಾಗ ಸಾಕು ಒಂದು ಟೊಮೊಟೊ. ನೋಡಿ ಫ್ರೆಂಡ್ಸ್, ಸ್ಪೈಸ್ ಐಟಮು ಕರಿಮೆಣಸು, ಲವಂಗ, ಬಾದಾಮಿ, ಕಾಜು, ಕೊಬ್ಬರಿ, ಚಕ್ಕೆ, ಇಲಾಚಿ, ಬ್ಯಾಡಗಿ ಮೆಣಸಿನಕಾಯಿ, ಚಕ್ರ ಮೊಗ್ಗು, ಜೀರಿಗೆ, ಪಲಾವ್ ಎಲೆ ಇವೆಲ್ಲ ಇವಾಗ ಹುರ್ಕೊಂಡು ಮಿಕ್ಸಿಗೆ ಹಾಕೊಂಡು ರೆಡಿ ಮಾಡ್ಕೊಂಡು ಅಲ್ಲ, ಬೆಳಗಡ್ಡಿ, ಪುದೀನ, ಕೊತ್ತಂಬರಿ ಇವಕ್ಕೆಲ್ಲ ಮಿಕ್ಸಿಗೆ ಹಾಕೊಂಡು ಸೈಡಿಗೆ ಇಟ್ಕೊಂಬರಿ. ಅದಾದ ನಂತರ ಚಿಕನ್ ಜೊತೆ ಮಿಕ್ಸ್ ಮಾಡಿ ಬರ್ತದೆ. ಗೈಸ್ ಇವಾಗ ಮಸಾಲೆಗಳೆಲ್ಲ ಹುರ್ಕೊತಾ ಇದೀವಿ. ಇವಾಗ ಓಕೆನಾ ಬರೀ ಮಸಾಲೆ ಐಟಮ್ಗಳು ಸ್ವಲ್ಪ ಕೆಂಪಗಾದ್ಮೇಲೆ ತೆಗೆದ್ಬಿಡ್ಬೇಕಿದು. ನೋಡಿ ನೀವು ಕಾಣಿಸ್ತಾ ಇದೆ, ಸ್ವಲ್ಪ ಜೀರಿಗೆ ಮತ್ತು ಎಲ್ಲ ಸ್ವಲ್ಪ ಚೂರು ಕೆಂಪಾಗಿ ಬಂದೈತೆ, ಕಲರ್ ಕೆಂಪು ಬಂದೈತೆ ಗೈಸ್. ಫುಲ್ ಕೆಂಪು ಕಲರ್ ಬಂದೈತೆ ನೋಡಿ. ಇವಾಗ ಕಾಣಿಸ್ತೈತೆ ನಿಮಗೆ? ತೆಗಿಯೋಣ ಇವಾಗ. ಇದು ತೆಗೆದ್ಬಿಟ್ಟು ಮಿಕ್ಸಿ ಹಾಕ್ಬಿಡೋಣ. ಇವಾಗ ನೆಕ್ಸ್ಟು ಕಾಜು ಬಾದಾಮನ್ನ ಹುರ್ಕೊತಾ ಇದ್ದೀವಿ. ಇವಾಗ ಕಾಜು ಬಾದಾಮ್ ನೋಡಿ ಸ್ವಲ್ಪ ಸ್ವಲ್ಪ ರೆಡ್ ಕಲರ್ಗೆ ಇದಾಗ್ತೈತೆ. ಇವಾಗ ಪ್ಯಾನ್ಗೆ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀವಿ. ಧನಿಯಾ ಪೌಡ್ರ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಬೇಕು ಅದನ್ನು. ಧನಿಯಾ ಪೌಡ್ರು ಅದ್ರ ಕಲರ್ ಸ್ವಲ್ಪ ರೆಡ್ ಕಲರ್ಗೆ ಚೇಂಜ್ ಆಗಬೇಕು, ಅಲ್ಲಿವರೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಧನಿಯಾ ಪೌಡ್ರು ಸ್ಮೆಲ್ ಬರೋ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಾಗ ತೆಗ್ದುಬಿಡ್ಬೇಕು ಅದಕ್ಕೆ. ನೋಡಿ ನಮಗೆ ಸ್ಮೆಲ್ ಬರ್ತಾ ಇದೆ, ತೆಗಿತಾ ಇದ್ದೀವಿ. ಫ್ರೈ ಮಾಡ್ಕೊಂಡಿರೋ ಮಸಾಲೆ ಐಟಮ್ಸ್ಗಳೆಲ್ಲ ತಣ್ಣಗೆ ಮಾಡಿಬಿಟ್ಟು ಇವಾಗ ಮಿಕ್ಸಿ ಹಾಕ್ತಾಯಿದ್ದೀವಿ. ಮಿಕ್ಸಿ ನೋಡಿ ಮಸಾಲೆ ಫುಲ್ಲು ರುಬ್ಕೊಂಡಿದ್ದೀವಿ. ಇವಾಗ ಮಿಕ್ಸಿ ಹಾಕಿದ್ಮೇಲೆ ಈ ಥರ ಆಯಿತು ನೋಡಿ. ನೆಕ್ಸ್ಟ್ ಇವಾಗ ಕೊಬ್ಬರಿಯನ್ನು ಫ್ರೈ ಮಾಡ್ಕೊತಾ ಇದ್ದೀವಿ. ಕೊಬ್ಬರಿ ರೆಡ್ ಕಲರ್ಗೆ ಚೇಂಜ್ ಆಗಿದೆ. ಇವಾಗ ತೆಗ್ದುಬಿಡೋಣ, ಸಾಕು. ಮಿಕ್ಸಿ ಹಾಕಿಬಿಡೋಣ ಅದಕ್ಕೆ ಇಷ್ಟು. ಇವಾಗ ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಈರುಳ್ಳಿ ಸ್ವಲ್ಪ ಇವಾಗ ಏನು ಕಟ್ ಮಾಡಿದ್ದೀವಲ್ಲ ಈರುಳ್ಳಿ, ಅದರಲ್ಲಿ ಅರ್ಧ ಈರುಳ್ಳಿ ಹಾಕ್ಕೊಳ್ಳಿ. ಅರ್ಧ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ರಿ ಅದಕ್ಕೆ ಈರುಳ್ಳಿಗೆ. ಈರುಳ್ಳಿ ಕೆಂಪು ಕಲರ್ ಆಗಬೇಕದು. ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಅದನ್ನು ತೆಗಿಬೇಕು. ಅಲ್ಲಿಯವರು ತೆಗಿಬೇಡ್ರಿ. ಕೆಂಪು ಕಲರ್ ಆಗಬೇಕು. ಕೆಂಪು ಕಲರ್ ಆದಮೇಲೆ ತೆಗಿಬೇಕು. ಈರುಳ್ಳಿ ಸ್ವಲ್ಪ ಕೆಂಪು ಕಲರ್ ಬಂದಲ್ಲ, ನೆಕ್ಸ್ಟ್ ಸ್ವಲ್ಪ ಒಂದು ಟೊಮೆಟೊ ಕಲರ್ ಮಾತ್ರ ಹಾಕೊಂಡ್ಬಿಟ್ಟಿವಿ. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ತೆಗಿಬೇಕಷ್ಟೆ. ಇವಾಗ ತಂದಿರೋ ಚಿಕನ್ನ ತೊಳೆದಿದ್ದೀವಿ, ಚೆನ್ನಾಗಿ ತೊಳೆದ್ಬಿಟ್ಟು ನೋಡಿ. ಇವಾಗ ಕಾಣಿಸ್ತಾ ಇದೆ ನಿಮಗೆ, ಚೆನ್ನಾಗಿ ತೊಳೆದಿದ್ದೀವಿ. ತೊಳೆದಾದ್ಮೇಲೆ ಇದರಲ್ಲಿ ಇವಾಗ ನಾವು ಮೊಸರು ಮತ್ತು ಇವಾಗ ಪೇಸ್ಟ್ ಇದೆ ನೋಡಿ, ಇದು ಕೊತ್ತಂಬರಿ, ಬೆಳ್ಳುಳ್ಳಿ, ಅಲ್ಲ ಮತ್ತು ಕೊತ್ತಂಬರಿ ಇದೆ. ಇದನ್ನೆಲ್ಲ ಪೇಸ್ಟ್ ಮಾಡಿದ್ದೀವಿ. ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟು ಇದನ್ನು ಇದರಲ್ಲಿ ಮ್ಯಾರಿನೇಟ್ ಮಾಡ್ತಾಯಿದ್ದೀವಿ. ಇವಾಗ ಮ್ಯಾರಿನೇಟ್ ಮಾಡ್ತಿರುವ ಚಿಕನ್ಗೆ ನಾವು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ನಾವು ಇವಾಗ ಆ್ಯಡ್ ಮಾಡಬೇಕು. ಇವಾಗ ನೋಡಿ ನಾವು ಫ್ರೈ ಈರುಳ್ಳಿಯನ್ನು ಇವಾಗ ಮಿಕ್ಸ್ ಮಾಡ್ತಿದ್ವಿ, ಮ್ಯಾರಿನೇಟ್ ಮಾಡ್ತಾಯಿದ್ದೀವಿ ಇದರಲ್ಲಿ. ಮಸಾಲ ಪದಾರ್ಥಗಳಲ್ಲಿ ಕೊರಿಯಂಡರ್ ಪೌಡರ್ ಹಾಕ್ತಾಯಿದ್ದೀವಿ.
ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಇವಾಗ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಇದು ಕೊಬ್ಬರಿ, ಫ್ರೈ ಮಾಡಿರೋ ಕೊಬ್ಬರಿ, ಇದು ಕಾಜು ಮತ್ತು ಬಾದಾಮು ಫ್ರೈ ಮಾಡ್ಕೊಂಡಿರೋದು ಮಿಕ್ಸಿಗೆ ಹಾಕಿ ನೆಕ್ಸ್ಟು ಇದು ಮಾಡಿದ್ವಿ ನಾವು. ನೋಡಿ ಇವಾಗ ನಾವು ಮಸಾಲ ಪದಾರ್ಥ ಮತ್ತು ಧನಿಯನ್ನು ಮಿಕ್ಸ್ ಮಾಡ್ತಾಯಿದ್ದೀವಿ. ಧನಿಯಾ ಪೌಡರ್ ಬೈ ನಾಟಿ ಚಿಕನ್ ಮಾಡೋದು ಇವಾಗ. ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ನೋಡಿ ಎಣ್ಣೆ ಎಷ್ಟು ಹಾಕಿ ನೋಡು. ಫಸ್ಟ್ ಎಣ್ಣೆ ಹಾಕಿದ್ಮೇಲೆ ನೆಕ್ಸ್ಟು ಈರುಳ್ಳಿ ಹಾಕೋಬೇಕು. ಸ್ವಲ್ಪ ಈರುಳ್ಳಿ ಕೆಂಪಗಾಗ್ತೈತೆ. ಇವಾಗ ಇದರಲ್ಲಿ ಸಾಸಿವೆ ಎಣ್ಣೆ ಹಾಕೋಣ. ಸಾಸಿವೆ ಎಣ್ಣೆ ಹಾಕಿದ್ರೆ ಟೇಸ್ಟ್ ಸಖತ್ತಾಗಿ ಬರುತ್ತೆ. ನೋಡಿ ಇವಾಗ ಕಲರ್ ಹೆಂಗೆ ಚೇಂಜ್ ಆಯ್ತು ನೋಡ್ರಿ ಇವಾಗ ಸಾಸಿವೆ ಎಣ್ಣೆ ಹಾಕಿದ್ಮೇಲೆ. ಇದೇ ಸ್ಪೆಷಲು ಸಾಸಿವೆ ಎಣ್ಣೆದು. ಇವಾಗ ಈರುಳ್ಳಿ ನೋಡಿ ಫುಲ್ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಕಾಜು ಬಾದಾಮ್ ಹಾಕೋಣ. ಕಾಜು ಬಾದಾಮ್ ಹಾಕಿದ್ಮೇಲೆ ಇದರಲ್ಲಿ ಕೊತ್ತಂಬರಿ ಹಾಕೋಣ. ಕೊತ್ತಂಬರಿ ಹಾಕಿದ್ಮೇಲೆ ನೋಡಿ ಹಿಂಗೆ ಸೌಂಡ್ ಬರ್ತೈತೆ. ನಾಟಿ ಕೋಳಿಗೆ ಸಾಸಿವೆ ಎಣ್ಣೆನೇ ಸ್ಪೆಷಲ್ಲು. ಇದಕ್ಕೇನು ಮಾಡೋಣಪ್ಪ ಅಂದರೆ ನೆಕ್ಸ್ಟು ಮಸಾಲ ಹುರ್ಕೊಂಡಿದ್ವಲ್ಲ ಎಲ್ಲ ಮಸಾಲ ಏನು ಮಾಡೋಣ, ಇದ್ರಲ್ಲಿ ಹಾಕ್ಬಿಡೋಣ. ನೋಡಿ ಹಿಂಗಿದೆ, ಈ ಥರ ಕಲರ್ ಬರಬೇಕು. ಗೈಸ್ ನೋಡಿ ಇವಾಗ ಮಸಾಲ ಫ್ರೈ ಆಗೈತೆ. ಮಸಾಲ ಫ್ರೈ ಆಗೈತಲ್ಲ. ಇವಾಗ ನೆಕ್ಸ್ಟು ಇವಾಗ ಮ್ಯಾರಿನೇಟ್ ಆಗಿರೋ ಚಿಕನ್ ಹಾಕ್ಬೇಡ. ನೋಡಿ ಇವಾಗ ಚಿಕನ್ ಹಾಕ್ತಿದ್ದೀನಿ. ಫ್ಲೇಮ್ ಸ್ವಲ್ಪ ಲೋ ಇಡಬೇಕು. ಇವಾಗ ಮಸಾಲ ಜೊತೆ ನಾನು ಚಿಕನ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿದ್ದಕ್ಕೆ ಒಂಚೂರು ನೀರು ಹಾಕ್ಬಿಡಿ. ನೀರು ಹಾಕ್ಬಿಟ್ಟು ಕ್ಲೋಸ್ ಮಾಡಿ. ಇವಾಗ ಅದಕ್ಕಿಂತ ಮುಂಚೆ 2 ಸ್ಪೂನ್ ನಾನು ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕ್ಬಿಟ್ಟು ಇವಾಗ ನೆಕ್ಸ್ಟು ಸ್ವಲ್ಪ ತಿರುಗಿಸ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತೀನಿ. ಅದಕ್ಕೆ ಮುಚ್ಚಿಬಿಟ್ಟು 4 ವಿಸಿಲು 4 ವಿಸಿಲ್ ಬಂದಮೇಲೆ ತೆಗಿಯೋಣ. ಅದಕ್ಕೆ ಗೈಸ್ ಇವಾಗ 4 ವಿಸಿಲ್ ಆದಮೇಲೆ ನೆಕ್ಸ್ಟ್ ಇವಾಗ ನೋಡಿ ಚಿಕನ್ ಹಿಂಗಾಗಿದೆ ನೋಡಿ. ಇವಾಗ ಸ್ವಲ್ಪ ಆಯಿಲ್ ಬಿಟ್ಟಿದ್ದು ನೋಡಿರಿ. ಇವಾಗ ಇಲ್ಲಿ ನೋಡಿ ಕಾಣಿಸ್ತೈತಲ್ಲ, ಫುಲ್ ಆಯಿಲ್ ಬಿಟ್ಟೈತೆ. ಸ್ವಲ್ಪ ತಿರುಗಿಸ್ಕೊಂಡಿದ್ದಕ್ಕೆ ಓಕೆ ಮತ್ತೆ ಆನ್ ಮಾಡ್ಕೊಳ್ರಿ. ಆನ್ ಮಾಡಿಕೊಂಡು ಇದಕ್ಕೆ 4 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕಬೇಕು. ಈ ಕಡೆ ಬೆಂಗಳೂರು ಸೈಡೆಲ್ಲ ಸ್ವಲ್ಪ ಚಿಲ್ಲಿ ಪೌಡ್ರು ಅಷ್ಟೊಂದು ಪವರ್ ಇಲ್ಲ. ನಮ್ಮ ಕಡೆ ಸಿಕ್ಕಾಪಟ್ಟೆ ಪವರು. ಅದಕ್ಕೆ 4 ಸ್ಪೂನ್ ಹಾಕ್ತಾಯಿದ್ದೀನಿ. ಇಲ್ಲಿ 4 ಚಿಲ್ಲಿ ಪೌಡ್ರ್ 1 ಚಮಚ ಹಾಕೋದ್ರಲ್ಲಿ 1 ಚಮಚ ಬರೋಬರಿದೆ. ಹಾಕಿದ್ಮೇಲೆ ಕೊಬ್ಬರಿ ಮಿಕ್ಸಿ ಹಾಕಿದ್ವಲ್ಲ, ಆ ಕೊಬ್ಬರಿನ ಇವಾಗ ಆ್ಯಡ್ ಮಾಡ್ತಿದ್ದೆ. ಅದಾದಮೇಲೆ ಕಾಜು ಮತ್ತು ಬಾದಾಮಿ ಇತ್ತಲ್ಲ, ಅದು ಮಿಕ್ಸಿ ಹಾಕಿದ್ವಲ್ಲ ಬೇಕಲ್ಲ, ಇದನ್ನು ನೆಕ್ಸ್ಟ್ ಇದನ್ನ ಹಾಕೋಬೇಕು. ಹಾಕೊಂಡು ಕೊತ್ತಂಬರಿ ಎಲ್ಲ ಹಾಕೊಂಡ್ಬಿಟ್ಟು ಅದಾದಮೇಲೆ ಇಲ್ಲಿಗೆ ನಿಂಬೆಹಣ್ಣು ಸ್ವಲ್ಪ ಹಾಕಿಬಿಡಿ. ನಿಂಬೆಹಣ್ಣು ಹಾಕ್ಬಿಟ್ಟು ನೀವು ಬೇಕು ಅಂದರೆ ಸ್ವಲ್ಪ ತಿಳಿಬೇಕು ಅಂದರೆ ನೀವು ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು. ಇಲ್ಲ ಗಟ್ಟಿ ಬೇಕು ಅಂತಂದರೆ ಇದನ್ನು ಒಳ್ಳೆಯದು. 2 ನಿಮಿಷ ಇಟ್ಟು ಮುಗಿತು. 2 ನಿಮಿಷ ಇದನ್ನು ಮುಚ್ಚಿಬಿಟ್ಟು ನೆಕ್ಸ್ಟ್ ತೆಗೀರಿ. ನಿಮ್ಮ ನಾಟಿ ಚಿಕನ್ ಸಾರು ರೆಡಿ ಟು ಸರ್ವ್. 2 ನಿಮಿಷ ಅಷ್ಟೇ. 2 ನಿಮಿಷದಲ್ಲಿ ಚಿಕನ್ ನಾಟಿ ಚಿಕನ್ ಸಾರು ರೆಡಿ ಆಗಿರುತ್ತೆ. ನಾವು ಇವಾಗ ಮುದ್ದೆ ಮಾಡ್ಕೊಂಡಿದ್ದೀವಿ. ಮುದ್ದೆ ಆಲ್ರೆಡಿ ರೆಡಿ ಇದೆ. ಮುದ್ದೆ ಫ್ರೈ ಮಾಡಿದ್ದಾರೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಮುದ್ದೆ ನೋಡಿ ಹೆಂಗೆ ಮಾಡಿದ್ದಾರೆ, ಬ್ಯಾಚುಲರ್ಸ್ ಹೆಂಗೆ ಮಾಡಿದ್ದಾರೆ ನೋಡಿ. ಮುದ್ದೆ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ. ನೆಕ್ಸ್ಟ್ 2 ನಿಮಿಷ ತೋರಿಸ್ತೀನಿ ನಿಮಗೆ ಚಿಕನ್ನು ವೆಜ್ ಮುದ್ದೆ. ನಾಟಿ ಕೋಳಿ ಸಾರು ನೋಡ್ತಾರೆ ಬಾಯ ನೀರು ಬಂದಿದೆ. ಅದ್ರ ಜೊತೆ ಮುದ್ದೆ
ಅದು ಟೇಸ್ಟ್ ಮಾಡ್ಬೇಕು ಹೆಂಗೆ ನೋಡು. ನಿಂಬೆಹಣ್ಣು ಹಾಕಿದಕ್ಕೆ ನಿಂಬೆಹಣ್ಣು ಹಾಕ್ಬಿಟ್ಟು ಇದರಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೀವಿ. ನಿಂಬೆಹಣ್ಣು ಇಟ್ಕೊಳ್ರಿ, ಇಟ್ಕೊಂಡು ಟೇಸ್ಟ್ ಮಾಡ್ಬೇಕು ಹೆಂಗೆ ನೋಡು. ಮಾಡ್ತಿದ್ದೀವಿ ಅಮ್ಮಿ ಮಾಡಿರ್ತಾರೆ ಇದು ನಾಟಿಗಳು ಈ ಥರ ಇದಕ್ಕೆ ಮಸ್ತ್ ಆಗಿದೆ. ನೆಕ್ಸ್ಟ್ ನೋಡಿ 2 ವರ್ಷ ಆಗಿರ್ಬೇಕು ಇದು ತಿಂದ್ಬಿಟ್ಟು ನಾನು. ನೋಡಿ ಮಂಡಳಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕು, ಶೇರು, ಕಾಮೆಂಟು ಎಲ್ಲ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬರಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ನೆಕ್ಸ್ಟ್ ವಿಡಿಯೋ ಬರುತ್ತೆ ನಿಮಗೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಎಕ್ದಮ್ ಭಾರಿ ಬಾಯಿ. ಅದ್ರ ಜೊತೆ ರಾಗಿ ಮುದ್ದೆ, ಮೊಸರು ಅವಲಕ್ಕಿ, ಇಲ್ಲಿ ಅನ್ನ ಗಿನ್ನ ಏನು ಪನ್ಯ ಅಲ್ಲ, ಓನ್ಲಿ ರಾಗಿ ಮುದ್ದೆ. ಇದು ರಾಗಿ ಮುದ್ದೆ ಅಷ್ಟೇ, ರಾಗಿ ಮುದ್ದೆ ಮೊಸರು ಅವಲಕ್ಕಿ. ಮೊಸರು ಅವಲಕ್ಕಿ ಬೆಂಗಳೂರು ಫೇಮಸ್ ಅಂದರೆ ಮುದ್ದೆ, ನಮ್ಮ ಕಡೆ ಜೋಳದ ರೊಟ್ಟಿ. ಬೆಂಗಳೂರು ಬಂದು ಅದಕ್ಕೆ ಬೆಂಗಳೂರು ಸ್ಟೈಲಿಂದ ಮುದ್ದೆ ಮಾಡೀವಿ, ಎಕ್ದಮ್ ಭಾರಿ ಅದ. ಟೇಸ್ಟ್ ಮಾಡಿರಿ. Okay, like, share, comment. Bye. Bye guys. Bye bye. See you in next video.